ಆಗ್ತಾವ. ಟೋಟಲ್ ಆಗಿ 5 ಭಾಗದಲ್ಲಿ ಗ್ಯಾಸ್ ಲೀಕೇಜ್ ಆಗ್ತಾವ್ರಿ. ಒಂದು ಈ ನಾಬ್ನಲ್ಲಿ ಈ ನಾಬ್ನಲ್ಲಿ ಆಗುತ್ತೆ. ಎರಡನೇದು ನಿಮ್ಮ ನಾರ್ಮಲ್ ರೆಗ್ಯುಲೇಟರ್, ಮೂರನೇದು ಪೈಪ್. ಕೆಲವು ಇದ್ರಾಗ ಲೀಕೇಜ್ ಆಗ್ತಾವ ಅದನ್ನೇ ಹೇಳ್ತಾ ಇರೋದು. ಒಂದು ಈ ನಾಬ್ ಟೋಟಲ್ ಆಗಿ ಸಿಲಿಂಡರ್ ಬ್ಲಾಸ್ಟ್ ಆಗಿ ಮೇನ್ ಕಾರಣನೇ ಗ್ಯಾಸ್ ಸೋರಿಕೆ. ಅವು ಎಲ್ಲೆಲ್ಲಿ ಆಗ್ತವಪ್ಪ ಅಂದ್ರೆ ಟೋಟಲ್ ಆಗಿ 5 ಭಾಗದಲ್ಲಿ ಗ್ಯಾಸ್ ಲೀಕೇಜ್ ಆಗ್ತಾವ್ರಿ. ಒಂದನೇದ್ದು ಅದ್ರ ಯಾವ್ದಪ್ಪ ಅಂದ್ರೆ ಒಂದನೇದು ಈ ನಾಬ್, ಎರಡನೇದ್ದು ನಾರ್ಮಲ್ ರೆಗ್ಯುಲೇಟರ್, ಮೂರನೇದ್ದು ಪೈಪ್, ನಾಲ್ಕನೇದ್ದು ಒಲೆ ಬಟನ್, 5ನೇದು ಬರ್ನರ್. ಇವು 5 ಭಾಗದಲ್ಲಿ ಗ್ಯಾಸ್ ಲೀಕೇಜ್ ಆದಾಗ ಮಾತ್ರ ಸಿಲಿಂಡರ್ ಬ್ಲಾಸ್ಟ್ ಆಗ್ತಾವೆ, ಇಲ್ಲಾಂದ್ರೆ ಬ್ಲಾಸ್ಟ್ ಆಗಲ್ಲ. ಹೌದಾ? ಈಗ ನೀವು ಕೇಳ್ಬೋದು, ಸರ್ ಸಿಲಿಂಡರ್ ಎಲ್ಲ ಚೆಕ್ ಮಾಡಿ ಕೊಟ್ಟಿರ್ತಾರಲ್ಲ, ಹೆಂಗೆ ಗ್ಯಾಸ್ ಲೀಕೇಜ್ ಆಗ್ತವೆ ನೀವು ಕೇಳ್ತೀರಿ ಕ್ವಶನ್. ಹೌದು, ಚೆಕ್ ಮಾಡಿ ಫಿಲ್ಲಿಂಗ್ ಟೆಸ್ಟರಿಂದ ಚೆಕ್ ಮಾಡಿ ನಾವು ಏನು ಕಳಿಸ್ಕೊಟ್ಟಿರ್ತೇವೆ ಅವಾಗ ಏನೂ ಪ್ರಾಬ್ಲಮ್ ಇರಲ್ಲ. ಇದನ್ನ ಹೆಂಗೆ ಯೂಸ್ ಮಾಡ್ತಾರೆ ಅಂದ್ರೆ, ನಿಮಗೆ ಸಿಲಿಂಡರ್ ಮನೆ ಬಂದು ಕೊಡ್ತಾರೆ ಹುಡುಗರು ಹೆಂಗೆ ಯೂಸ್ ಮಾಡ್ತಾರೆ, ಕೆಳಗಡೆಯಿಂದ ಲಾರಿ ಮೇಲೆ ಸಿತ್ತಿರ್ತಾರ, ಲಾರಿ ಮೇಲಿಂದ ಕೆಳಗೆ ಸಿತ್ತಿರ್ತಾರ, ಉಳ್ಸ್ಕೊಂಡ್ ಬರ್ತಾರೆ, ಒದ್ಕಂತ ಬರ್ತಾರೆ ನೋಡ್ರಿ ಕಣ್ ಮುಂದೆ. ಒದ್ಕಂತ ಬಂದಾಗ ಏನಾಗ್ತದ್ರಿ, ಇದ್ರ ಒಳಗಡೆ ಒಂದು ಕಾಪರ್ ಪಿನ್, ಒಂದು ರಬ್ಬರ್ ವೈಸರ್ ಇರ್ತೈತಿ. ಹೌದಾ? ಇದಕ್ಕೆ ಸೀಲ್ ಹಾಕಿರ್ತಾರೆ, ಇದಕ್ಕೆ ಒಂದು ವೈಟ್ ಕ್ಯಾಪ್. ಹೌದ್ರಿ, ಈ ಕ್ಯಾಪ್ ಹಾಕಿರ್ತಾರೆ. ಈ ಕ್ಯಾಪ್ನ ನೀವು ನೋಡಿರ್ತೀರಿ. ಈ ಕ್ಯಾಪ್ನ ನೀವು ಅಡಿಗೆ